ಅಣ್ಣವರೇ ನಮಸ್ಕಾರ. ಅಣ್ಣವರೇ, ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಚುನಾವಣೆ ನಡೆಸಲು ಕೆಲವರು ಗಣಕಯಂತ್ರದಲ್ಲಿ ಚುನಾವಣೆ ನಡೆಸಬೇಕು ಅಂತಾರೆ, ಕೆಲವರು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ನಡೆಸಬೇಕು ಅಂತಿದ್ದಾರೆ. ಅಣ್ಣವರೇ, ಒಂದು ವೇಳೆ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ನಡೆಸಿದರೆ ಪಾರದರ್ಶಕವಾಗಿ ನಡೆಸಬಹುದೇ? ನಮೋ ನಮಃ. ಖಂಡಿತ. ನೋಡು ಶಿಷ್ಯ, ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಬಹುದು, ಆದರೆ ನನ್ನ ಸಲಹೆಯನ್ನು ಕೇಂದ್ರ ಚುನಾವಣೆ ಆಯೋಗ ಹಾಗೂ ರಾಜ್ಯ ಚುನಾವಣೆ ಆಯೋಗ ಗಂಭೀರವಾಗಿ ಪರಿಗಣಿಸಿ ಸ್ವೀಕರಿಸಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಪಾರದರ್ಶಕ ಚುನಾವಣೆಯನ್ನು ನಡೆಸಬಹುದು. ನಾನು ಹೇಳುವಂತಹ ಈ ಸಲಹೆಗಳನ್ನು ಸ್ವೀಕರಿಸಿದರೆ 4 ಅನುಕೂಲಗಳನ್ನು ನಾವು ಪಡೆಯಬಹುದು. ಒಂದನೆಯದು, ಕುಲಗೆಟ್ಟ ಮತ ಚಲಾಯಿಸುವುದನ್ನು ತಪ್ಪಿಸಬಹುದು. ಒಬ್ಬರ ಹೆಸರಲ್ಲಿ ಮತ್ತೊಬ್ಬರು ಬಂದು ಮತ ಚಲಾಯಿಸುವುದನ್ನು ತಪ್ಪಿಸಬಹುದು. ಆಮೇಲೆ ಮತಪೆಟ್ಟಿಗೆಗಳು ಕಳುವು ಮಾಡಿ ಬೇರೆ ಮತಗಟ್ಟೆಗಳು ಬಂದು ತಂದಾಕುವುದನ್ನು ಪತ್ತೆ ಹಚ್ಚಬಹುದು. ಮತ ಹಾಕಿದೆ, ಸರ್ಕಾರವು ನನಗೇನು ಮಾಡಲಿಲ್ಲ ಎಂದು ಬೊಗಳೆ ಜನಕ್ಕೆ ಅವರ ಬಾಯಿಗೆ ಬೀಗ ಹಾಕಬಹುದು. ಆದ್ದರಿಂದ ನನ್ನ ಈ ಮಾತನ್ನು ಗಂಭೀರವಾಗಿ ಪರಿಗಣಿಸಿ ಸ್ವೀಕರಿಸಿದರೆ ಮುಂದಿನ ಚುನಾವಣೆಯಲ್ಲಿ ಲೋಕ ಚುನಾವಣೆ ಆಯೋಗ ಆಗಲಿ ಅಥವಾ ರಾಜ್ಯ ಚುನಾವಣೆ ಆಯೋಗವಾಗಲಿ ಪಾರದರ್ಶಕವಾಗಿ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ ಮುಖಾಂತರ ನಡೆಸಬಹುದು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ನಂಬರು 9964058650.